ಅಂತ ಹೇಳಿ. ತಂದೆ ನಂದು 2005ರಲ್ಲಿ 5ನೇ ತರಗತಿಲಿರುವಾಗ ತೀರ್ಕೊಂಡಿದ್ರು. ಅದಾದ ನಂತರ ಅಮ್ಮನ ಜೊತೆ ಕೆಲಸ ಮಾಡ್ಕೊಂಡಾಗಿರ್ಬೋದು, ಮನೆ ಕೆಲಸಕ್ಕೆ ಅವ್ರ ಜೊತೆ ಹೋಗಿ ಆಗಿರ್ಬೋದು, ಅಥವಾ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ತಾ ಊರಲ್ಲೇ ಇರುವಂತಹ ಏನಾದ್ರು ಮಾರ್ಕೊಂಡ, ಅಥವಾ ಗ್ರಾಜುವಲಿ ಡಾನ್ಸ್ ಕ್ಲಾಸ್ ಸ್ಟಾರ್ಟ್ ಮಾಡಿ, ಟ್ಯೂಷನ್ ಸ್ಟಾರ್ಟ್ ಮಾಡಿ, ಈ ತರ ಸಣ್ಣ ಸಣ್ಣ ಪುಟ್ಟ ಆದಾಯವನ್ನು ಮಾಡ್ಕೊಂಡು ಬಾಲ್ಯ ಎಂಬುದು ಆಟ ಮತ್ತು ಎಂಜಾಯ್ಮೆಂಟ್ ಗಿಂತ ಜಾಸ್ತಿ ಸ್ವಲ್ಪ ಕರ್ತವ್ಯಗಳೇ ಜಾಸ್ತಿ ಇತ್ತು. ಹಾಗಾಗಿ ಬಾಲ್ಯದಲ್ಲಿ ನೋಡಿದವರಿಗೆ ಅಂದ್ರೆ ಶಾಲೆಯಲ್ಲಿ ಆಗಿರ್ಬೋದು, ಕಲಿಕೆಯಲ್ಲಿ ಯಾವತ್ತೂ ಕೂಡ ಮುಂದಿರುವಂತಹ ಒಬ್ಬ ವ್ಯಕ್ತಿತ್ವ ಆಗಿತ್ತು ಆಗ. ಹಾಗಿರುವಾಗ ಎಲ್ಲ ಟೀಚರ್ಸ್, ಇವನ್ ನಿಮ್ ಕ್ಲಾಸ್ಮೇಟ್ಸ್ ಆದ ನಾವೆಲ್ಲ ಏನ್ ಅನ್ಕೊಂಡಿದ್ವಿ ಅಂದ್ರೆ ಬ್ಯಾಂಕ್ ಮ್ಯಾನೇಜರ್ ಆಗಿ ಲೆಕ್ಚರ್ ಆಗಿ ಬರ್ತಾರೆ. ಸಡನ್ಲಿ ಒಂದು ಚೇಂಜ್, ಡ್ಯಾನ್ಸ್ ಕೊರಿಯೋಗ್ರಫಿ, MC ಇದೆಲ್ಲ ಹೇಗೆ ಬಂತು ಅಂತ? ಕರೆಕ್ಟ್. ಯಾಕಂತ ಹೇಳಿದ್ರೆ ಲೆಕ್ಚರಿಂಗ್ ಆಗಿರ್ಬೋದು ಅಥವಾ ಬ್ಯಾಂಕ್ ಏನಾದ್ರೆ, ಅದೇ ತರ ನನ್ನ ಹತ್ರ ಒಂದು ಡ್ರೀಮ್ ಇತ್ತು, ಚಾರ್ಟೆಡ್ ಅಕೌಂಟೆಂಟ್ ಆಗ್ಬೇಕು ಅಥವಾ ಒಂದು ಲೆಕ್ಚರರ್ ಆಗ್ಬೇಕು ಅಥವಾ ನಾನೊಂದು ಏವಿಯೇಷನ್ ಗೆ ಹೋಗ್ಬೇಕು, ಈ ತರ ಎಲ್ಲ ಬೇರೆ ಬೇರೆ ಆಪ್ಷನ್ಸ್ ಗಳಿತ್ತು. ಬಟ್ ಪ್ರತಿಯೊಂದು ಫೀಲ್ಡ್ ಹೋಗ್ಬೇಕಾದ್ರೂ ಆಗಿನ ಪರಿಸ್ಥಿತಿ ಫಿನಾನ್ಷಿಯಲಿ ಆಗಿ ಸಹಕಾರ ನೀಡ್ತಾ ಇರಲಿಲ್ಲ. ಅಂದ್ರೆ ತಾಯಿ CA ಅವರ ಮನೆಯಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಅವರ ಸ್ವಲ್ಪ ಒಂದು ಸಪೋರ್ಟ್ ಕೂಡ ಇತ್ತು CA ಆಗ್ಬೇಕು ಅಂತ ಹೇಳಿ. ಬಟ್ ಗ್ರಾಜುವಲಿ ನನ್ನ ತಾಯಿ ಕೆಲಸ ಬಿಟ್ರು. ಆಗ ಅಲ್ಲಿಂದ ನಮ್ಗೆ ಮುಂದೆ ಹೋಗ್ಲಿಕ್ಕೆ ಕಷ್ಟ ಆಯ್ತು.